ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಈ ಪ್ಲೇಸ್ ನೋಡ್ತಾ ಇದ್ದಂಗೆ ಆಲ್ಮೋಸ್ಟ್ ನಮ್ಮ ತುಮಕೂರು ಜನಕ್ಕೆ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಹೌದು, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ನಾನು ಬಂದಿದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿಕೊಂಡೆ ಅಂಗಡಿಗೆ ಹೋಗಬೇಕು ಅಂತ ಟಿಫನ್ ಅಲ್ಲಿ ಮಾಡ್ದಂಗೆ ಇಲ್ಲೇ ಮಾಡೋಣ ಅಂತಲೂ ಬಂದಿದ್ದೀನಿ. ಓಕೆ, ಬಂದ್ಬಿಟ್ಟು ಎಳ್ಬತ್ತಿ ಎಲ್ಲ ಹಚ್ಚಿ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಸಾಟರ್ಡೆ ಎಷ್ಟು ಕ್ರೌಡ್ ಇರುತ್ತಲ್ಲ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಯಾರ್ಯಾರು ಇಲ್ಲಿ ರೆಗ್ಯುಲರಾಗಿ ಬರ್ತೀನಿ ಅಂದರೆ ವೀಕ್ಲಿ ಒನ್ಸ್ ಅಂತ ನಾನು ಈ ಆಂಜನೇಯ ಸ್ವಾಮಿ ಟೆಂಪಲ್ಗೂ ಹೋಗ್ತೀನಿ. ಮತ್ತು ಚಿಕ್ಕಪೇಟೆಯಲ್ಲಿದ್ದೆಲ್ಲ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತು ಶರ್ಮತ್ಮ ಟೆಂಪಲ್ ಅಲ್ಲಿ ಸಹಿತ ಹೋಗ್ತೀನಿ ಜಾಸ್ತಿ. ಅದು ಮಂಗಳಾರತಿ ನಡೀತಾ ಇತ್ತು, ಅದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಅದು ದೇವ್ರ ಈ ಥರ ಎಲ್ಲ ಮಂಗಳಾರತಿ ಮಾಡುವಾಗ ನೋಡೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇವಾಗ ಲೈಟ್ ಆನ್ ಮಾಡಿದ್ರು ನೋಡಿ, ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ನನಗಂತೂ ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಬಾಮ್ಮ ಮುಂದೆ ಬರಮ್ಮ, ಮುಂದೆ ಬರ್ರಿ. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ನಾನು. ಇಲ್ಲಿ ಬಂದು ತೀರ್ಥ ತಗೊಂಡು ಹಾಗೆ ಮುಂದೆ ಬಂದೆ. ಈ ಹಸು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟ್ ಬಂದರೆ ಪ್ರಸಾದ ತಿನ್ನೋಣ ಅಂತ ಬಂದೆ. ಪ್ರಸಾದ ವೇಸ್ಟ್ ಮಾಡಿದ್ರೆ ಬೈತಾರೆ ಅಂತ ಸ್ವಲ್ಪ ಹಾಕಿಸ್ಕೊಂಡು ಸ್ವಲ್ಪನೇ ತಿಂದೆ. ನೆಕ್ಸ್ಟ್ ನಾನು ಸಲೂನಿಗೆ ಬಂದೆ. ಒಂದು ಹೇರ್ ಸ್ಟೈಲ್ ಇತ್ತು, ಅವ್ರು ಬರೋಷ್ಟೊತ್ತಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇರ್ ಸ್ಟೈಲ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆ ಅಂದರೆ ಕ್ಲೈಂಟ್ ಬರ್ತಾ ಇದ್ದಂಗೆ ನಾವು ಅವ್ರ ಮುಂದೆ ಇದೇ ತಿಟ್ಕೊಳ್ಳೋದು ಅದೇ ತಿಟ್ಕೊಳ್ಳೋದೆಲ್ಲ ಮಾಡಬಾರ್ದು. ಏನಾರ ಒಂದು ವರ್ಕ್ ಇದ್ದಾಗ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮನೆ ಹೋದೆ ಅಂತ. ಏನಪ್ಪ ಪೈಪದ್ರೆ ಏನು ತೋರಿಸ್ತಿದ್ರು ಅಂದ್ಕೊಂಡ್ರ, ಅಲ್ಲೊಂದು ಹೆಗ್ಣ ಇತ್ತು, ಅದು ನೋಡಿ ನನ್ನ ಮಗ ಹಾವು ಅಂದ್ಕೊಂಡಿದ್ದ. ಅದನ್ನೇ ನೋಡಿಕೊಂಡು ಕೆಳಗಡೆ ಬಂದು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಅಡುಗೆಗೆ ಹಂಗೆ ಸ್ವಲ್ಪ ಬೆಂಡೆಕಾಯಿ ತಂದಿದ್ದೆ, ಬೆಂಡೆಕಾಯಿ ಪಲ್ಯನೂ ಮಾಡಿಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡೆ. ಚೆನ್ನಾಗಾಗಿತ್ತು ನುಗ್ಗೆಕಾಯಿ ಸಾಂಬಾರು, ಬೆಂಡೆಕಾಯಿ ಪಲ್ಯ ಎಲ್ಲ. ಹಾಗೆ ಇವಾಗ ನಾವು ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ಕೊತಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.